ಇವನ್ ಅಣ್ಣ, ಇವನಿಗೆ ಫಸ್ಟ್ ರಾಜ್ಯ ಪ್ರಶಸ್ತಿ ಕೊಡಬೇಕು ಮಾಡೋದು. ಇವನು ಸ್ವಲ್ಪ ಇವನು ಏರಿಯಾದಿ ಎಲ್ಲ ಬಿಟ್ಬಿಟ್ಟಿದ್ದಾಳೆ. ಯಾವ ಕಡೆ ನಿಮ್ಮ ಪಯಣ? ನೀನು ಹೋಗ್ತಾ ಇರು, ನಾವು ಹಂಗೆ ಸಿಕ್ಕಿದ್ರೆ ಕ್ಯಾಚ್ ಮಾಡ್ತೀವಿ. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಕೊಟ್ಗೆಹಾರದಲ್ಲಿದ್ದೀವಿ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ತಿಂಡಿಗೆ ಹಾಕಿದ್ದಾರೆ, ಇವರೆಲ್ಲ ಇಲ್ಲೇ ನಿಂತ್ಕೊಂಡಿದ್ದೀವಿ. ತಿಂಡಿಗೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನಾವೆಲ್ಲ ಇಳಿದು ಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಳ್ಳೋಣ ಅಂತ. ಮನೆಯಿಂದ ತಿಂಡಿ ತಂದಿದ್ದೀವಿ, ಆದರೆ ಯಾರು ತಿಂಡಿ ಮಾಡ್ತಿಲ್ಲ. ವಿಡಿಯೋ ಮಾಡ್ದೆ ಬರ್ಬೇಕಾರೆ. ಹ್ಞೂ, ಇಷ್ಟು ತನಕ ಸುಮ್ಮನಿದ್ದು ಇವಾಗ ಬಂದನಲ್ಲಿ ಸ್ಟೋರಿ ಹಾಕ್ಬೇಕು. ತಿಂಡಿಗೆ ಇಷ್ಟ ತನಕ ಇದ್ಬಿಟ್ಟು ಇವಾಗ ಹೋಗವನೆ. ನನ್ನ ಹೆಸರು ನೂತು. ಆಯ್ ನೂತು. ಮರ್ಯಾದೆನೇ ಇಲ್ಲ ಇವಳಿಗೂ. ಎಲ್ಲ ಬಿಟ್ಬಿಟ್ಟಿದ್ದಾಳೆ ಅವಳು, ಮರ್ಯಾದೆ ಎಲ್ಲ ಬಿಟ್ಬಿಟ್ಟಿದ್ದಾಳೆ. ಯಾವ ಕಡೆ ನಿಮ್ಮ ಪಯಣ? ನೀನು ಹೋಗ್ತಾ ಇರು, ನಾವು ಹಂಗೆ ಸಿಕ್ಕಿದ್ರೆ ಕ್ಯಾಚ್ ಮಾಡ್ತೀವಿ. ಇವರು ಆಮ್ಲೆಟ್ ಹಾಕಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇವರು ಆಮ್ಲೆಟ್ ಹಾಕ್ಬೇಕು ಅಂತ ರೆಡಿ ಆಗ್ತಿದ್ದಾರೆ. ಇವರು ಕೂಡ ಆಮ್ಲೆಟ್ ಹಾಕಕ್ಕೆ ರೆಡಿ ಆಗ್ತಿದ್ದಾರೆ. ಆಮ್ಲೆಟ್ ಹಾಕ್ಬೇಕಾಗುತ್ತೆ ಅಂತ ತಿಂಡಿನೇ ತಿಂಡಿ. ನಾವಿವಾಗ ಕೊಟ್ಗೆಹಾರೆಯಿಂದ ಹೊರಟಿದ್ದೀವಿ. ಈಗ ಚಾರ್ಮಡಿ ಘಾಟ್, ಇನ್ನೇನು ಘಾಟ್ ಸೆಕ್ಷನ್ ಎಂಟ್ರಿ ಆಗ್ತಾ ಇದ್ದೀವಿ. ಈ ಭಾಗ ಆಮ್ಲೆಟ್ ಹಾಕಕ್ಕೆ ರೆಡಿ ಆಗ್ತಿದ್ದಾರೆ. ಹಂಗೆಲ್ಲ ಇಲ್ಲ, ಹಂಗೇನಿಲ್ಲ, ಚೆನ್ನಾಗಿದೆ. ಇವಳು ಆಮ್ಲೆಟ್ ಹಾಕಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಆಮ್ಲೆಟ್ ನಂಬರ್ 1, ಆಮ್ಲೆಟ್ ನಂಬರ್ 2, ಇಲ್ಲೊಂದಿದೆ ಆಮ್ಲೆಟ್ ನಂಬರ್ 3. ಅವಳು ಆಮ್ಲೆಟ್ ನಂಬರ್ 3. ಹಾಗೆ ಸುಸ್ತಾಗಿರೋ ರಚನಾ ಅವರು ನೀರು ಕುಡಿತಾ ಇದ್ದಾರೆ. ಫೈನಲಿ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ಇವಳು ಲೈಟಾಗಿ ಆಗಿದ್ದಾಳೆ. ಇವನ ಅಣ್ಣ, ಇವನಿಗೆ ಫಸ್ಟ್ ರಾಜ್ಯ ಪ್ರಶಸ್ತಿ ಕೊಡಬೇಕು ಮಾಡೋದು. ಇವನು ಸ್ವಲ್ಪ ಇವನೇನಿಲ್ಲ ಅಗ್ಗಳಯ್ಯ. ಹೋಗ್ಬಿಟ್ಟು ಹೋಗೋಣ, ಅಲ್ಲೇ ಇದು ಮಾಡೋಣ ಅಂತ ಬಿಡು. ಕೈ ಆಯಲ್ಲ. ಬರೀ ಉಗ್ಳು ಬಂತಲ್ಲ. ಇವನು 2 ಪ್ಲೇಟ್ ಇಡ್ಲಿ, ನಿಮ್ಮದು ಇವೊಂದು ಪ್ಲೇಟು. ಇವರೆಲ್ಲ ಹಾಲು, ಇವಳ್ದು ಹಾಲು, ಇವ್ರದ್ದು ಹಾಲು. ನಾನು ಒಬ್ಳೆ ತಿಂಡಿ ತಿಂದಿರೋವಳು. ಸ್ಟ್ರಾಂಗ್ ಆಗಿದ್ದೀನಿ ನಾನು. ಹಿಂಗೆ ನಾನೀಗ ಫೀಲು ಬಂದಿಲ್ಲ. ಅಲ್ಲಿ ರೂಮ್ ಹತ್ರ ಹೋಗಿ ಜ್ಯೂಸ್ ಕುಡಿ ಒಂದು ಬಾರೆ. ನೀನು ಯಾರು ಕುತ್ಕೊಳ್ಳ ಬೇಡ ಬಿಡು ಹಂಗಾರೆ. ತಿಂಡಿ ಕೂತ್ಕೊಂಡು ತಿಂಡಿ ಮಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ಕೈ ಇಲ್ಲ, ಇವನ ಹತ್ರ ಕಲಿಸ್ಕೊಂತ ಇದ್ದಾರೆ. ಕೈಯೆಲ್ಲ ವಾಮಿಟ್ ಹಸ್ಕೊಂಡು ತಿಂಡಿ ತಿನ್ಕೊಂಡು ರೂಮ್ ಕಡೆ ಹೊರಟಿದ್ದೀವಿ, ರೂಮ್ ಮಾಡಕ್ಕೆ ಅಂತ. ಯಾವ ರೂಮು? ಸಹ್ಯಾದ್ರಿ. ಓಕೆ, ಸಹ್ಯಾದ್ರಿ ರೂಮ್ ಮಾಡಿದ್ದೀವಿ. ಈಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಸಹ್ಯಾದ್ರಿ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಚೆಕ್ ಇನ್ ಇರೋದು 4 ಗಂಟೆಗೆ. ನಮಗೀಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಒಂದಿನ ಬುಕ್ ಮಾಡಿದ್ದೀವಿ, ಇನ್ನೊಂದಿನ ಎಕ್ಸ್ಟೆಂಡ್ ಆಗಿದೆ. ಹೆಂಗೆ ಇರುತ್ತೋ ಗೊತ್ತಿಲ್ಲ. ಈಗ ಏನಾದರೂ ಚೆಕ್ ಇನ್ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತೀರಾ ಭಾವನಾ ಅವರೇ? ನಾಳೆ ಬೆಳಗ್ಗೆ, ನಾಳೆ ದರ್ಶನ ಮುಗಿಸ್ಕೊಂಡು ಹೊರಡೋದು. ನಾಳೆ ದರ್ಶನದ ಹೇಳ್ತಾ ಇಲ್ಲ, ನಾಳೆ ರೂಮಿಂದ ಕೇಳ್ತಾ ಇಲ್ಲ ನಾನು. ಇವಾಗ ಏನಾದ್ರು ರೂಮ್ ಕೊಟ್ಟಿಲ್ಲ ಅಂದ್ರೆ ಏನು ಮಾಡೋದು ಅಂತ ತಿರುಗಾಡೋದು. 4 ಗಂಟೆವರೆಗೂ ಹಿಂಗೆ ಧರ್ಮಸ್ಥಳ ಬೀದಿ ಬೀದಿ ಸುತ್ತದಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಇದು ರಚನನ್ ಫ್ರೆಂಡು. ಸಿದ್ಧಾರ್ಥ್, ಸಿದ್ದು, ಸಿದ್ದು, ಸಿದ್ದು. ರೂಮ್ ಫಸ್ಟೇ ಬುಕ್ ಮಾಡಿದ್ವಿ ಸಹ್ಯಾದ್ರಿಯಲ್ಲಿ ಸಿಕ್ಕಿತ್ತು. ನಾಳೆ ಕೇಳಿದ್ದಕ್ಕೆ ಅಲ್ಲೇ ರಿನ್ಯೂವಲ್ ಮಾಡ್ಬೋದು ಅಂತ ಅಂದಿದ್ರು. ಇವಾಗ ಕೇಳಿದ್ರೆ
ಎಲ್ಲ ಫಿಲ್ ಆಗಿದೆ ಅಂತಂದರು. ಅದಕ್ಕೆ ರೂಮ್ ಹುಡ್ಕೊ ಬಂದ್ವಿ. ಈಗ ಸದ್ಯಕ್ಕೆ ವೈಶಾಲಿಯಲ್ಲಿ ಸಿಕ್ಕೈತೆ. ನಾಳೆ ಬಂದು ಚೆಕ್ಇನ್ ಆಗಬೇಕು. ಈಗ ಸದ್ಯಕ್ಕೆ ಹೋಗಿ ಚೆಕ್ಇನ್ ಆಗಿ ದರ್ಶನಕ್ಕೆ ಹೋಗ್ಬೇಕು. ಫಸ್ಟು ಜ್ಯೂಸ್ ಕುಡಿತೀರಾ? ಟ್ರಾವೆಲ್ ಮಾಡೋಕ್ಕೆ ಅಂತ ಟ್ರೈನ್ ನೋಡಿದ್ವು. ಟ್ರೈನ್ ಬುಕ್ ಮಾಡೋಕ್ಕೆ ಟ್ರೈನ್ಗಳು ಕ್ಯಾನ್ಸಲ್ ಆಗಿವೆ. 5 ತಿಂಗಳು ಇಲ್ಲ, ಅದು ಬರೀ 1 ತಿಂಗಳು 2 ತಿಂಗಳು ಅಲ್ಲ, 5 ತಿಂಗಳವರೆಗೂ ಟ್ರೈನ್ಗಳಿಲ್ಲ. ಒಂದಿತ್ತು, ಅದು ಮಧ್ಯರಾತ್ರಿ 2 ಗಂಟೆಗೆ. ನಮ್ಮಲ್ಲೆಲ್ಲ ಬಿಡಲ್ಲ, ಅದಕ್ಕೋಸ್ಕರ ಬಸ್ಸಿಗೆ ಬಂದ್ವು. ಬರಬೇಕಾಗಿದ್ದು ಶಿರ್ಡಿ ಘಾಟ್ ಮೇಲೆ, ಆದರೆ ಬಂದಿದ್ದು ಚಾರ್ಮಡಿ ಘಾಟ್ ಮೇಲೆ. ಈ ಎಡವಟ್ನೆಲ್ಲ ಮಾಡಿದವರು ಶ್ರೀ ಭಾವನಾ ಅವರು. ಅಂತ ಹೇಳ್ತೀವಲ್ಲಿ ಸ್ಟಿಕ್ಕರ್ ಮರ್ತು ಬಂದಿದ್ವಿ, ಬರ್ಬೇಕಾದ್ರೆ ತಗೊಬಂದಿಲ್ಲ ಅಂತ ಅಂದ್ಬಿಟ್ಟು ಸ್ಟಿಕ್ಕರ್ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲೆಲ್ಲ ಫೋಟೋಗಳು, ದೇವ್ರ ಫೋಟೋಗಳು, ಸ್ಟಿಕ್ಕರ್ ತಗೋತಾ ಇದ್ದೀವಿ. ಕ್ಲಿಪ್ಸ್ ತಗೊಳ್ಳೆ ಬಾ ನನಗೆ. ಕ್ಲಿಪ್ಸ್, ಟಿಕ್ ಕ್ಲಿಪ್ಸ್ ಇದಾಗ ತಂದಿದ್ಯಾ ತಾನೆ? ಸೋಪ್ ಇದೆಯಾ? ಲಕ್ಸ್ ಬೇಡ, ಸಂತೂರ ಮೈಸೂರು ಸ್ಯಾಂಡಲ್ ಇದೆಯಾ ಕೇಳು. ಎಷ್ಟು ತಾತ ಅದು? 10 ರೂಪಾಯಿ ಅಂತೆ. ಒಂದು ಸೋಪು ಮತ್ತು ಒಂದು ಪ್ಯಾಕ್ ಸ್ಟಿಕ್ಕರ್ ತಗೊಂಡು ಹೊರಡ್ತಾ ಇದ್ದೀವಿ ಇವಾಗ ಈ ಕಡೆಯಿಂದ. ನಾವು ಹೋಗಿ ರೂಮ್ ಹುಡ್ಕೊಂಬರೋ ಹೊತ್ತಿಗೆ ಇವ್ನ ಅಲ್ಲೇ ಮುಡಿ ತೆಗಿಸ್ಕೊಬಂದವನಿ. ತೋರ್ಸ ತೆಗಿಯೇ ಬರುತ್ತೋ? ಹುಡುಗಿರು ಬಂದರೆ ನಿನ್ನ ಮನೆ ಮರ್ಯಾದೆ ತಗೋಗುತ್ತೆ. ಎಲ್ಲಿರುತ್ತದು? ಏನೇ? ಹಾಂ, ಶಾಂತಿಬಾಯಿ. ಒಂಚೂರು ಜೋರಾಗಿ ಮಾತಾಡೋ ಬರುತ್ತೋ, ಕೇಳಿಸಲ್ಲ. ಕಲೆಕ್ಟ್ರಲ್ಲಿ ಶಾಂತಿಬಾಯಿ ಮನೇಲಿದ್ದಂತೆ. ಸಿಕ್ಕಾಬಟ್ಟೆ ಬಿಸಿಲು. ನೀವೇನು ಆರಾಮಾಗಿ ಒಂದು ಕಡೆ ಬಂದು ಕುತ್ಕೊಬಿಟ್ರಿ, ರೂಮ್ ಹುಡ್ಕೊಂಡು ಹೋದೆ. ಹಾಂ, ಎಂಥದ್ದು? ಕರಿ ಆಡ್ ತಗೊಬಂದು. ಹ್ಞೂ, ಯಾಕ? ಅದೇ ಸರಿ. ಓಡೆ ಹತ್ರ ಹೋಗ್ತಿದೀವಿ ಗೈಸ್. ಇವಳನ್ನೆಲ್ಲ ತಳ್ಬತ್ತೀವಿ ಗಾಯ್ಸ್. ಇವಳನ್ನು ಎಳ್ಕೊಂಡು ಬೀಳ್ತೀವಿ ಗೈಸ್. ನಮ್ದಿಬ್ರದ್ದು ಏನಂತಾರೆ ಅದಕ್ಕೆ? 2 ದೇಹ ಒಂದೇ ಜೀವ. ಹಾಂ, ಹೊಳೆ ಹತ್ರ ಬಂದಿದ್ದೀವಿ. ಏ, ಕಾಲಲ್ಲಿರೋ ಟ್ಯಾನ್ ಹೋಗುತ್ತ, ಹೋಗು. ನಿಜವಾಗ್ಲೂ ಹೋಗಿ ರಚನಾ. ಏ, ನಾ ಎತ್ತಡೆ, ನಾನು ಇಳಿಯಲ್ಲ. ಇನ್ನೊಂದು ಸ್ವಲ್ಪ ಬಗ್ಗು ಸ್ವಲ್ಪ, ಇನ್ನೊಂಚೂರು. ಎಷ್ಟಕ್ಕೆ ಬರುತ್ತೆ ನೋಡೋಣ, ಕುತ್ಕ. ಏನಾಗಲ್ಲ, ಈ ಕಡೆ ಮೆಟ್ಲಿತೆ. ಮೀನ್ ಬಂದು ತಿನ್ಗಡೆ. ರಚನಾ, ಮೀನು ಕಾಲತ್ರ. ಎಳ್ಕೊಂಡೋಗು ಹೇಳ್ಕೊಂಡ್ರಿ ಹೇಳೋಣ. ಬಸ್ಸಿದ್ದು ನಂಗೆ ಮಾಡಿದ್ರು, ಹಂಗೆ ಮಾಡು. ಮೀನಿಗೂ ಫೀಲ್ ಆಗಲ್ಲ ಕಣೆ.
ನೇತ್ರಾವತಿ ಹೊಳೆಯಲ್ಲಿ ಆಟ ಆಡ್ಕೊಂಡು ಇವಾಗ ರೂಮ್ ಹತ್ರ ಬಂದಿದ್ದೀವಿ. ಅವ್ರು 4 ಜನ, ಇವಳೊಬ್ಬಳು, ನಾವು. ನಾನು ಹುಡ್ಕೊತೀನಿ ರೆಡಿ ಹಿಡ್ಕೊಂಡು ಇವಾಗ ಗೆಸ್ಟ್ ಹೌಸ್ ಕಡೆ ಬಂದಿದ್ದೀವಿ. ಹಳೆ ಸ್ನಾನ ಮಾಡ್ಕೊಂಡು ಇವಾಗ ಬಂದಿದ್ದೀವಿ. ಈಗ ಇಲ್ಲಿ ರೆಡಿಯಾಗಿ ದರ್ಶನಕ್ಕೆ ಹೋಗಬೇಕು. ಸಿಗ್ತೀವಿ ರೆಡಿ ಆದಮೇಲೆ. ತಿರ್ಗಾ ಈ ಕಡೆ ಕರ್ರು ಕಾಣಿಸ್ತಾಳೆ. ಇದೇ ಗೆಸ್ಟ್ ಹೌಸಲ್ಲಿ ನಾವು ಸ್ಟೇ ಆಗಿರೋದು. ನಾವು ಇವಾಗೆಲ್ಲ ದರ್ಶನಕ್ಕೆ ರೆಡಿ ಆಗಿದ್ದೀವಿ. ಇಲ್ಲಿ ರಚರ ರೆಡಿ ಆಗಿದ್ದಾಳೆ. ಇಲ್ಲಿ ಭರತ್ ಮುಡಿ ಕೊಟ್ಟು ಬಂದಿದ್ದಾನೆ. ಸಿದ್ದು ಅವ್ರು ನಮ್ಮನೆ ಹೆಂಗ್ಸು. ಇವಳು ಭಾವನ ಈ ಕಡೆ ರೆಡಿ ಆಗಿದ್ದಾಳೆ. ಭಾವನ ನಿಂತ್ಕ. ಇದು ಅವಳ ಫುಲ್ ಔಟ್ಫಿಟ್. ನಾಗರಿಕರು ಬಾಲಕರು ಎಲ್ಲ ನಿನ್ನಂದ ನೋಡಿ ಎಲ್ಲ ಹಿಂದೆ ಬಿದ್ದರು. ಈಗ ನಾವು ದರ್ಶನಕ್ಕೆ ಅಂತ ಬಂದಿದ್ದೀವಿ. ಎಲ್ಲ ಫುಲ್ ಟ್ರೆಡಿಷ್ನಲ್ ಆಗಿ ಬಂದಿದ್ದೀವಿ. ಇವನು ಫುಲ್ ಪಂಚೆಯಲ್ಲಿ ಬಂದಿದ್ದಾನೆ. ಹಾಗೆ ಅವರು ಕೂಡ ಎಲ್ಲ ಪಂಚೆಯಲ್ಲಿ ಬಂದಿದ್ದಾರೆ. ಮುಂದೆ ಹೋಗ್ತಿದ್ದಾರೆ, ತೋರಿಸ್ತೀನಿ. ಬರತ್ತೋ ಈ ಕಡೆ ಭಾವನಾ, ಅಲ್ಲಿ ಮುಂದೆ ರಚನೆ ಸಿದ್ದು ಹೋಗ್ತಾ ಇದ್ದಾರೆ. ರಶ್ ಇದೆಯೋ ಹೆಂಗೋ ಗೊತ್ತಿಲ್ಲ, ಈಗ ಹೋಗಿ ನೋಡಬೇಕು. ಏನಂತ ಅನ್ನತ್ತೋ ರಶ್ ಇದೆ ಅಂತೀಯ? ನೋಡಿ ಬ್ಲಾಕ್ ಕಲರ್ ಅಂಗಿ, ಬ್ಲಾಕ್ ಕಲರ್ ಅಂಗಿ ಒಬ್ಬ. ಹಾಂ ಏನು ಇಷ್ಟೊಂದು ಫ್ರೀ ಐತೆ ದರ್ಶನಕ್ಕೆ? ಕ್ಯೂನೇ ಕಾಣಿಸ್ತಾ ಇಲ್ಲ. ದರ್ಶನ ಫುಲ್ ಫ್ರೀಯಾಗೈತೆ. ದರ್ಶನ ಜಾಸ್ತಿ ಏನು ರಶ್ ಇಲ್ಲ. ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಇಷ್ಟು ವರ್ಷದಲ್ಲಿ. ಇವತ್ತೇ ಫಸ್ಟ್ ಟೈಮ್ ಇಷ್ಟು ಫ್ರೀಯಾಗಿರೋದು, ಇಷ್ಟು ಬೇಗ ದರ್ಶನಕ್ಕೆ ಹೋಗ್ತಾ ಇರೋದು. ಹಾಲೇನು ರಚನಾ? ಅದೃಷ್ಟ ಅಲ್ಲ, ಸಖತ್ ಫ್ರೀ ಇದೆ. ಈ ಥರ ದರ್ಶನ ನಾವು ಯಾವತ್ತೂ ಹೋಗೇ ಇಲ್ಲ. ಫುಲ್ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿಕೊಂಡೇ ಹೋಗಿರೋದು ಆಲ್ಮೋಸ್ಟ್ ದರ್ಶನಕ್ಕೆ ಯಾವಾಗಲೂ ನಾವು. ಎಲ್ಲ ಹೊಸ್ದಾಗಿ ಮಾಡಿದ್ದಾರೆ. ಭಾಳ ಮಸ್ತಾಗೈತೆ ಮಾತ್ರ. ಯಾವತ್ತು ಇದು ರೆಡಿ ಆದ್ಮೇಲೆ ನಾವು ಯಾವಾಗಲೂ ಬಂದೇ ಇಲ್ಲ ಅಲ್ವಾ? ಇದೇ ಫಸ್ಟ್ ಟೈಮ್ ಬಂದಿರೋದು. ಸೂಪರ್ ಆಗಿದೆ. ನೈಟ್ ಬರಬೇಕು ಅಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಫೋಟೋ ತೆಗಿತಾ ಇದ್ದಾರೆ. ಈ ಕಡೆ ಭಾವನ ನೆಕ್ಸ್ಟ್ ಫೋಟೋ ತೆಗ್ಸ್ಕೊಳಕ್ಕೆ ವೆಯ್ಟಿಂಗು. ಇಲ್ಲಿದ್ದಾಳೆ. ತೆಗಿತಿರೋ ಒಂದು ಬರತ್ತು. ಇಲ್ಲೆಲ್ಲ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ. ರುದ್ರಾಕ್ಷಿ ಕಾಯಿ ತಂತಿದ್ದಾರೆ ನಮ್ಮ ಹುಡುಗರು. ನಮ್ಮ ರೂಮ್ ಹತ್ರ 202 ರೂಮ್ ನಂಬರ್. ಅವ್ನು ಮಂಡೆ ತೆಗ್ದಿರೋದ್ರಲ್ಲಿ ಏನೈತಿ? ಯಾಕೆ ಭಯ ಪಡ್ತೀಯ? ಅದ್ರಾಗ ಏನೈತೆ? ದೇವ್ರೆ, ಅದ್ರಾಗ ಯಾಕೆ ಎದ್ರಕಂತೀವ? ಮಂಡೆ ತೆಗ್ದಿದಂತಾನೆ. ಏನನ್ಸುತ್ತೆ ನಿಂಗೆ?
ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ರೆಡಿ ಆಗಿಬಿಟ್ಟು ತಿಂಡಿ ತಿನ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ತಿಂಡಿ ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಆಮೇಲೆ ಹೋಗಿ ಡಿಸೈಡ್ ಮಾಡ್ತೀವಿ. ಸೊ ಇವಾಗ ನಮ್ಮ ಮುಂದೆ ಭರತ್ತು ಭಾವನ ಹೋಗ್ತಾ ಇದ್ದಾರೆ. ಇನ್ನು ಅವರಿಬ್ಬರು ಒಳಗೆ ಇದ್ದಾರೆ, ರೂಮ್ ಒಳಗೆ ಬರ್ತಾ ಇದ್ದಾರೆ, ತೋರಿಸ್ತೀನಿ. ಹಾಯ್ ಭರತ್ತು. ಇವನು ಹೇಗಿತ್ತು ನೆನ್ನೆ ದರ್ಶನ ಭಾವನ? ಮಸ್ತ್ ಅನ್ಕೋ. ನಿನ್ನೆ ಮಾತ್ರ 10 ನಿಮಿಷಕ್ಕೆ ದರ್ಶನ ಮಾಡ್ಕೊಂಡು ಗಾಯ್ಸ್. ನಂಗೆ 4 ಗಂಟೆ ದರ್ಶನ ಅಷ್ಟೇ. ಹೌದಾ? ಇಷ್ಟು ವರ್ಷ ಬಂದಿರೋದ್ರಲ್ಲಿ ಈ ಥರ ದರ್ಶನ ಯಾವಾಗಾದರೂ ಆಗಿತ್ತಾ? ಇಲ್ಲ, ಇದೆ ಫಸ್ಟು. ಯಾರಿಂದ ಆಗಿರೋದು? ಅಲ್ಲಿಂದ. ನೀನು ಹೇಳಿದ್ದಕ್ಕೆ ದರ್ಶನ ಆಗ್ಬಿಡ್ತಾ? ಎಣ್ಣೆಯಿಂದ ಬರೀದ್ನೇ ಹೇಳ್ತಾನೆ. ಬಿಟ್ಟು ಬಿಲ್ಡಪ್ ಕೊಡೋದ್ರಲ್ಲಿ ನಂಬರ್ 1 ಅಲ್ಲ? ಸಿದ್ದು, ನೂತು ಮತ್ತು ರಚನಾ ಬರ್ತಾ ಇದ್ದಾರೆ. ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ. ಇವಾಗ ಫಸ್ಟು ರೂಮ್ ಕೇಳೋಣ ಅಂತಿದ್ದಾರೆ ರಜತಾದ್ರಿಯಲ್ಲಿ. ಇವತ್ತು ಸ್ಟೇ ಆಗೋದಕ್ಕೆ. ನೆನ್ನೆ ಆ್ಯಕ್ಚುಲಿ ವೈಶಾಲಿಯಲ್ಲಿ ಕೇಳಿದ್ವಿ, ಆದರೆ ಇವಾಗ ಮತ್ತೆ ಇನ್ನೊಂದ್ಸಲ ರಜತಾದ್ರಿಯಲ್ಲೇ ಕೇಳೋಣ, ಇಲ್ಲೇ ಹತ್ರ ಇದೆ ಅಂತ ಹೇಳ್ತಿದ್ದಾರೆ. ರಜತಾದ್ರಿಯಲ್ಲೇ ಕೇಳೋಕೆ ಹೋಗ್ತಿರೋದವರು. ಖಾಲಿ ಇದ್ರೆ ಇಲ್ಲೇ ಮಾಡೋಣ ಅಂತ, ಹತ್ರ ಆಗುತ್ತೆ ಅಂತ. ಬಾಹುಬಲಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದೆ ಬಾಹುಬಲಿ ಅಂತಲೇ ತಾನೇ ಅನ್ನೋದು. ಗೊಮ್ಮಟ ಒಳಗೆ ಪ್ರವೇಶವಿಲ್ಲ, ನೋ ಎಂಟ್ರಿ. ತಿರ್ಗೈತ್ಲೆ. ಹಾಂ, ನಾವು ಬಂದಿದ್ದೀವಿ ಗೊಮ್ಮಟೇಶ್ವರ ಬೆಟ್ಟಕ್ಕೆ, ಬಾಹುಬಲಿ ಬೆಟ್ಟ. ಕನ್ನಡ ಪಂಟ್ರು ಇವರು. ರಚನೂನೇನೋ ನಾವು ಬಂದಾಗ ಇದ್ರ ಮೇಲೆ ಕೂರ್ಸ್ ತಗ್ಸಿದ್ವಿ, ನೀನೇ ಕಣೆ. ಇದಕ್ಕೆ ಆನೆ ಮೇಲೆ ಕುತ್ಕೊಂಡು ರಾಬರ್ಟ್ ಅಂತ ಎಡಿಟ್ ಮಾಡಿದ್ರ? ಅಲ್ಟಿ ಅಕ್ಕ, ಏನು ಕೇಳಿರಲ್ಲ. ಚೆನ್ನಾಗಿ ಮಾತೆ ಬರಲ್ಲ ಅಂತ ಇವರೆಲ್ಲ. ಅಲ್ಲೇ ಇಟ್ಟು ಬರ್ಲಿ